ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಸಾಕಷ್ಟು ಜನ ನಾನು ಕೇಳ್ತಾ ಇದ್ರು, ಅಣ್ಣ SEM ಎಕ್ಸಾಮ್ ಹತ್ತಿರ ಬಂದಿದೆ, ಬಟ್ ನಮ್ಮ ಹತ್ರ ಯಾವುದೋ ಕ್ವಶನ್ ಪೇಪರ್ ಎಲ್ಲ ಆಗಿದ್ದಾವೆ, ಸೊ ನೀವು ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ಫುಲ್ ಸ್ಟ್ಯಾಕ್ ಅಂತ ಸ್ಪೆಸಿಫಿಕ್ ಮೆನ್ಷನ್ ಮಾಡಿ ಇನ್ನೂ ಸಾಕಷ್ಟು ಕೇಳ್ತಾ ಇದ್ರು. ಈಗ ಸದ್ಯಕ್ಕೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟನ್ನು ಅಪ್ಲೋಡ್ ಮಾಡ್ತಾ ಇರೋದು. ಸೊ ನೀವು ಇಲ್ಲಿ ನಿಮ್ಮ SEM ಎಕ್ಸಾಮ್, ಈ ಫುಲ್ ಸ್ಟ್ಯಾಕ್ ಎಕ್ಸಾಮು 21 ಮೇ 2026. ಸೊ ಈಗ ನಾನು ಡಿಸ್ಪ್ಲೇ ಮಾಡುವಂಥ ಕ್ವಶನ್ ಪೇಪರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಎಲ್ಲ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೀವು ಅವುಗಳನ್ನು ರೆಫರ್ ಮಾಡಿ ಸಾಕು, ಪಾಸ್ ಆಗ್ತೀರ. ಪಾಸ್ ಮತ್ತು ಪ್ಲಸ್ ಸ್ಕೋರು ಆಗುತ್ತೆ ನಿಮ್ಮದು. ಓಕೆನಾ? ಬನ್ನಿ ಲೆಟ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಏಪ್ರಿಲ್ ಮೇ 2025ನ ಮಾಡಲ್ ಕ್ವಶನ್ ಪೇಪರ್, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು. ಓಕೆನಾ? ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಇಲ್ಲಿ ನೋಡ್ಬೋದು, ಫಸ್ಟ್ ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ. ಇದು 10 ಮಾರ್ಕ್ಸ್ ಕ್ವಶನ್ಸ್. ಡಿಜಿಲಾಕರ್ ಬಗ್ಗೆ ನಿಮಗೆ ಏನು ಮಾಡಿರೋದು ಕ್ವಶನ್ ಕೇಳಿರೋದು. ಹೌದಾ, ನಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಹೋಗ್ಬೋದು ಆನ್ಲೈನಲ್ಲಿ, ಅದೇ ರೀತಿ ಕ್ವಶನ್ಸು. ಈ ಡಿಜಿಲಾಕರನ್ನು ಏನು ಮಾಡ್ತಾ ಇದ್ದಾನೆ, ತುಂಬ ಕೇಳ್ತಾ ಇದ್ದಾರೆ. ಸೊ ಡಿಜಿಲಾಕರ್ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಆನ್ಸರ್ ಇದೆ ಕೆಳಗಡೆ ನೋಡಿ. ಮತ್ತು ಇದು ಡಿಸೈನ್ ಥಿಂಕಿಂಗ್ ಮೇಲೆ ಕ್ವಶನ್ಸ್. ಈ ಕ್ವಶನ್ ಸರ್ಕಾರ ಪಕ್ಕ ಇದ್ದೇ ಇರುತ್ತೆ, ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಇದರಲ್ಲಿ ಏನೆಲ್ಲ 5 ಸ್ಟೆಪ್ಸ್ ಬರ್ತವೆ, 5 ಸ್ಟೆಪ್ಸನ್ನು ಎಕ್ಸ್ಪ್ಲೇನ್ ಮಾಡಿದರೆ ಆಯಿತು. ಡಿಸೈನ್ ಥಿಂಕಿಂಗ್ ಆಯಿತು. ಇದು ಎಂಟರ್ಪ್ರೈಸ್ ಇದನ್ನು ಫಿಕ್ಸ್ ಎವ್ರಿ ಇಯರ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಇದನ್ನು. ಸೊ ಈ ಕ್ವಶನ್ಸನ್ನು ನೀವು ಬಿಡೋಕ್ಕೆ ಹೋಗಬೇಡಿ. ಎಂಟರ್ಪ್ರೈಸ್ ಫಿಕ್ಸ್ 10 ಮಾರ್ಕ್ಸಿಗೆ ಕ್ವಶನ್ಸ್ ಇದ್ದೇ ಇರ್ತದೆ. 5 ಆ್ಯಕ್ಟಿವಿಟೀಸ್ ಇದ್ದಾವೆ, ಅವನೇ 1 by 1 ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದರೆ ಆಯಿತು. ನೆಕ್ಸ್ಟು ಕ್ಲೌಡ್ ಸರ್ವಿಸ್ ಮಾಡಲ್ಸ್, ಇದ್ರ ಮೇಲೂ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಯೂಸರ್ ಸ್ಟೋರಿ ಅನ್ಕಾರ ಫಿಕ್ಸ್ 12 ಮಾರ್ಕ್ಸಿಗೆ ಪ್ಲಸ್ ಟೆಸ್ಟ್ ಕೇಸಸ್ 8 ಮಾರ್ಕ್ಸ್, 20 ಮಾರ್ಕ್ಸ್ ನಿಮ್ಮ ಕೈಯಲ್ಲೇ ಇದೆ. ಸ್ವಲ್ಪ ನೀವು ಏನು ಮಾಡಬೇಕು, ಜಸ್ಟ್ ಓದಬೇಕಷ್ಟೇ. ಯಾವುದಾದ್ರು ಒಂದು ಫಿಕ್ಸ್ 8 + 12 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇದ್ದಂಗೆ. ಸೊ ನೀವು ಜಸ್ಟ್ ಸ್ಟಡಿ ಮಾಡಿದರೆ ಆಯಿತು. ಇದರಲ್ಲಿ ರಿಜಿಸ್ಟ್ರೇಷನ್, ಲಾಗಿನ್, ಯಾವ್ಯಾವ ಮಾಡಲ್ಸ್ ಬರ್ತಾವಲ್ಲ ಅದೇ ಮಾಡಲ್ಸನ್ನು ನೀವೇ ಮಾಡ್ಬೋದು. ಓದೋದು ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ಬರೀದು, ನಿಮ್ಮ 3 ವಾಕ್ಯದಲ್ಲಿ ಏನು ಮಾಡೋದು ಬರೀದು. ಅಷ್ಟೇ ಸಿಂಪಲ್ ಇರುತ್ತೆ. ಇದು 20 ಮಾರ್ಕ್ಸ್ ಇಲ್ಲೇ ಪಾಸ್ ಆಗ್ಬೋದು. ಇದೋ ಒಂದು ಕ್ವಶನ್ ಬರೆದ್ರೆ, ಇದೊಂದು ಕ್ವಶನ್ ಮತ್ತು ಅವಟ್ಟು ಅಲೆಟ್ ಬರೆದ್ರೆ ಆಯಿತು, ಪಾಸೇ ಆಗುತ್ತೆ. ಸಿಂಪಲ್, ಪಾಸ್ ಆಗೋದು ಈಸಿ ಇದೆ. ಆನಂತರ ಇಲ್ಲಿ ಸ್ಪ್ರಿಂಗ್ ಬೋಟ್ ಬಗ್ಗೆ ಕ್ವಶನ್ ಕೇಳಿರೋದು. ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ ನಾನು, ನೀವು ನೋಟ್ ಮಾಡ್ಕೊಳ್ಳಿ. ಈ ಸ್ಪ್ರಿಂಗ್ ಬೋಟ್ ಮೇಲೆ ಕ್ವಶನ್ಸ್ ಎವ್ರಿ ಇಯರ್ ನೀವು ಯಾವುದೇ ಕ್ವಶನ್ ಪೇಪರ್ ತೆಗೀರಿ, ಅದರಲ್ಲಿ ಕ್ವಶನ್ ಇದ್ದೇ ಇದೆ. ಸೊ ನೀವೇ ಮಾಡಿ, ಇದನ್ನು ಸ್ಟಡಿ ಮಾಡಿ. ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲೇ ಕೆಳಗಡೆ ಆನ್ಸರ್ ಇದೆ, ಇದೇ ಆನ್ಸರನ್ನು ನೀವು ನೋಟ್ ಮಾಡ್ಕೊಂಡ್ಬಿಟ್ಟು ಓದಿ. ಓಕೆನಾ? ಮತ್ತು ರಿಯಾಕ್ಟ್ ಫಾರ್ಮ್ ಬಗ್ಗೆ, ರಿಯಾಕ್ಟ್ ಕೋಡಿಂಗ್ ಬಗ್ಗೆ ಕ್ವಶನ್ ಕೇಳಿರೋದು. ಈ ಕೋಡಿಂಗ್ ಎಲ್ಲ ಲೆಂದಿ ಆಗುತ್ತೆ, ಸೊ ಐ ಬೆಸ್ಟ್ ಅವಾಯ್ಡ್ ದಿಸ್. ಸೊ JDBC ಮತ್ತು ORM ಡಿಫ್ರೆನ್ಸ್ ಇದನ್ನೂ ಕೇಳ್ತಾ ಬಂದಿದ್ದಾರೆ, ಇದನ್ನೂ ನೋಡ್ಕೊಳ್ಳಿ. ಇದು ಕ್ವಶನ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಡಿಸ್ಕ್ರೈಬ್ ಸ್ಪ್ರಿಂಗ್ ಎನೋಟೇಷನ್ಸ್ ಮೇಲೆ ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. ಈ ಎನೋಟೇಷನ್ಸ್ ಜಸ್ಟ್ ನೀವು ಲಿಸ್ಟ್ ಮಾಡಿದ್ರೇ ನಿಮಗೆ 4 to 5 ಮಾರ್ಕ್ಸ್ ಬರುತ್ತೆ. ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದರೆ ನೀವು ಲಿಸ್ಟ್ ಮಾಡಿದ್ರೇ 4 to 5 ಮಾರ್ಕ್ಸ್ ಬರುತ್ತೆ. ಮೊನೊಲಿಥಿಕ್ ಅಪ್ಲಿಕೇಶನ್ ಕೇಳಿರೋದು. ಅದೇ ರೀತಿ ರೆಸ್ಟ್ ಕಂಟ್ರೋಲ್ ಎಲ್ಲ ಕೋಡಿಂಗ್ ಇದೆ. ಕೋಡಿಂಗ್ ಪಾರ್ಟ್ ತುಂಬ ಲೆಂದಿ ಆಗುತ್ತೆ, ಸೊ ಅದನ್ನು ಏನು ಮಾಡಿ ಸ್ಕಿಪ್ ಮಾಡಿ ಅಂತ ನನ್ನದು ಸಜೆಷನು. ನೀವು ಮಾಡೋರಿದ್ರೆ ಮಾಡ್ಬೋದು. ಈ ಕ್ರೂಡ್ ಆಪ್ರೇಷನ್ಸ್ MongoDB ಮೇಲೆ ಇದು ಎವ್ರಿ ಇಯರ್ ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಈ ಕ್ವಶನ್ಸನ್ನು ನೀವು ಬಿಡೋಕ್ಕೆ ಹೋಗಬೇಡಿ. ಜಸ್ಟ್ ಇಲ್ಲೇ ಕೆಳಗಡೆ ನಮ್ಮ ಕಡೆ ಆನ್ಸರ್ ಇದೆ, ಆನ್ಸರನ್ನು ನೋಡಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಬರೀರಿ, ಓದ್ರಿ. ಅಷ್ಟೇ ಸಿಂಪಲ್ ಕ್ವಶನ್. ಈ ಕ್ವಶನ್ ಫಿಕ್ಸ್ ಎವ್ರಿ ಇಯರ್ ಇದ್ದೇ ಇರುತ್ತೆ. ಹೌದಾ? ಸೊ ನೆಕ್ಸ್ಟ್ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ನೆಕ್ಸ್ಟ್ ಡಾಕರ್ ಬಗ್ಗೆ ಅನ್ಕಾರ ಫಿಕ್ಸ್ ಇದು ಎವ್ರಿ ಇಯರ್ ಕ್ವಶನ್ಸ್. ಇದು ಫಿಕ್ಸ್ ಕ್ವಶನ್ ಡಾಕರ್ ಬಗ್ಗೆ. ಡಾಕರ್ದು ಏನಿರ್ತಾವೆ ಬರೀದು, ಅದು ಡೈರಾಮ್ ತೆಗೆದು ಅದ್ರ ಬಗ್ಗೆ 1-2 ಲೈನ್ ಎಕ್ಸ್ಪ್ಲನೇಷನ್ ಮಾಡೋದು. ಇದು ಫಿಕ್ಸ್ ಕ್ವಶನ್ ಡಾಕರ್ ಬಗ್ಗೆ. ನಿಮಗೆ ಪ್ರತಿ ಇಯರ್ ಕ್ವಶನ್ಸ್ ಕೇಳ್ತಾನೆ ಬಂದಿದ್ದಾರೆ, ಇದನ್ನು ಮಾತ್ರ ಬಿಡಕ್ಕೆ ಹೋಗಬೇಡಿ, ಇದು ಫಿಕ್ಸೇ ಕ್ವಶನ್. ಓಕೆನಾ? ಸೊ ನೆಕ್ಸ್ಟು ಮ್ಯಾನ್ಯುವಲ್ ಡಿಪ್ಲಾಯ್ಮೆಂಟ್, ಆಟೋಮೆಟೆಡ್ ಡಿಪ್ಲಾಯ್ಮೆಂಟ್, ಇದು ಕ್ವಶನ್ಸ್ ಕೇಳ್ತಾ ಬಂದಿದ್ದಾರೆ. ಸೊ ನೀವು ನೋಡಿ ಇದನ್ನು ಸಕಾರ ಓದ್ಕೊಳ್ಳಿ. ಓಕೆನಾ? ಇಲ್ಲಿ ಆನ್ಸರ್ ಇದೆ. ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಂಡ್ಬಿಟ್ಟು ಬರೀ. ನೆಕ್ಸ್ಟು ಬ್ಲೂ ಗ್ರೀನ್ ಆ್ಯಂಡ್ ಕ್ಯಾಂಡೆಡ್ ಡಿಪ್ಲಾಯ್ಮೆಂಟ್ ಅಂತ ಇದೆ. ಇಲ್ಲುಸ್ಟ್ರೇಟ್ ದಿ ವರ್ಕಿಂಗ್ ಬ್ಲೂ ಗ್ರೀನ್ ಆ್ಯಂಡ್ ಕ್ಯಾಂಡೆಡ್ ಡಿಪ್ಲಾಯ್ಮೆಂಟ್. ಈಗ ಇದ್ರ ಮೇಲೆ ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ, ಇದನ್ನು ಕೇಳ್ತಾನೆ ಬಂದಿದ್ದಾರೆ. ಸೊ ನೋಡಿ,
ಇದು ನಿಮ್ಮ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ನ ಕ್ವಶನ್ ಪೇಪರ್. ಇದರಲ್ಲಿ ನಾನು ತುಂಬ ಸಜೆಷನ್ ಮಾಡಿದ್ರೆ ಅಂದರೆ ಏನೇ ಡಾಕರ್ ಬಗ್ಗೆ ಫಿಕ್ಸ್ ಕ್ವಶನ್ ಇರುತ್ತೆ, ಮತ್ತು ಯೂಸರ್ ಸ್ಟೋರಿ ಮತ್ತು ಟೆಸ್ಟ್ ಕೇಸಸ್ ಇದು ಫಿಕ್ಸ್ ಮಾರ್ಕ್ಸ್, ಮತ್ತು ಡಿಸೈನ್ ಥಿಂಕಿಂಗ್ ಇದು ಫಿಕ್ಸ್ ಮಾರ್ಕ್ಸ್ ಎಲ್ಲ ಫಿಕ್ಸ್ ಕ್ವಶನ್ ಇವು. ಎನೋಟೇಷನ್ಸು ಫಿಕ್ಸ್ ಮಾರ್ಕ್ಸ್, ಫಿಕ್ಸ್ ಸ್ಪ್ರಿಂಗ್ ಆ್ಯಂಡ್ ಸ್ಪ್ರಿಂಗ್ ಬೋಟ್ ಇದು ಫಿಕ್ಸೇ ಇದೆ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಏನು ಎಂಟರ್ಪ್ರೈಸ್ ಇದು ಫಿಕ್ಸ್ ಕ್ವಶನೇ. ಡಿಸೈನ್ ಥಿಂಕಿಂಗು ಫಿಕ್ಸ್, ಡಿಜಿಲಾಕರ್ ಬಗ್ಗೆನೂ ಕ್ವಶನ್ ಕೇಳ್ತಾ ಬಂದಿದ್ದಾರೆ. ಇವಿಷ್ಟು ನಿಮ್ಮ ಜಸ್ಟ್ ಇದು ಪಾಸಿಂಗ್ ಪ್ಲಸ್ ಸ್ಕೋರಿಂಗ್ ಮಾರ್ಕ್ಸ್ ಇವೇ ಕ್ವಶನ್ಸ್ ನಿಮ್ಗೆ ಏನಾಗ್ತವೆ ಪ್ರತಿ ಇಯರ್ ರಿಪೀಟ್ ಆಗ್ತಾ ಹೋಗ್ತಿರ್ತಾವೆ. ಇವ್ರು ಬಿಟ್ಟು ಬೇರೆ ಏನು ಕೇಳೋದಿಲ್ಲ ಅವರು. ಸೊ ಇದು ಇಷ್ಟು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನೂ ಯಾವ್ದಾದ್ರು ಕ್ವಶನ್ ಪೇಪರ್ ಅಪ್ಲೋಡ್ಸ್ ಮಾಡಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಳಿ, ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಈಗ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್.